ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಒಂಥರ ಖುಷಿ ಇದೆ, ಜೊತೆಗೆ ಭಯನೂ ಇದೆ. ಭಯನ? ನಾನೇ ನಿಮ್ಮ ಜೊತೆ ಇರಬೇಕಾದ್ರೆ ನೀವೇ ಭಯ ಪಡಬೇಕು? ನಾ ಈ ಮನೆಯಲ್ಲಿ ಇಷ್ಟು ದಿವಸ ಒಬ್ಬನೇ ಇರಲಿಲ್ವಾ? ಅದು ನಮ್ಮನೇಲಿ ಮನೆ ತುಂಬಾ ಜನ ಇದ್ರಲ್ವಾ, ಇಲ್ಲಿ ನಾವಿಬ್ರೆ ಅಂತ ಸ್ವಲ್ಪ ಭಯ ಅಂದೆ. ಅಂದ್ರೆ ನಿಮ್ಗೆ ನನ್ನ ಜೊತೆ ಇರೋಕ್ಕೆ ಖುಷಿ ಇಲ್ವಾ, ಬೇಜಾರ? ಅದೇ ಮತ್ತೆ ಎಂತ ಪ್ರಶ್ನೆ ಕೇಳ್ತಿದ್ದೀರಾ? ನಂಗೆ ನಿಮ್ ಜೊತೆ ಇರೋದಕ್ಕೆ ಯಾವ ಬೇಜಾರು ಇಲ್ಲ, ತುಂಬಾನೇ ಖುಷಿ ಇದೆ. ಸರಿ, ಅಂದಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಮದ್ವೆಗೆ ಬಂದಿದ್ರು ಅಲ್ವಾ? ಅವರೆಲ್ಲ ಮದ್ವೆ ಹೇಗಿದೆ ಅಂತಂದ್ರು? ಎಲ್ಲರೂ ತುಂಬಾ ಖುಷಿ ಪಟ್ರು. ಬರೀ ಅವ್ರು ಮಾತ್ರ ಅಲ್ಲ, ನಾನು ನಮ್ಮ ಮನೆಯವರು ಎಲ್ರಿಗೂ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನನ್ನ ಮದ್ವೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಧ್ಯಮ ವರ್ಗದಲ್ಲಿರೋ ನಮಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಜಾಸ್ತಿ, ಅಂಥದ್ರಲ್ಲಿ ಇಡೀ ಸ್ವರ್ಗನೇ ಭೂಮಿಗೆ ತಂದ್ರಲ್ಲ, ಖುಷಿ ಆಗ್ತಾ ಇರುತ್ತಾ? ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ದೇವತೆಗೋಸ್ಕರ ಅಷ್ಟು ಮಾಡದೇ ಇದ್ರೆ ಹೇಗೆ? ನೀವು ಖುಷಿಯಾಗಿದ್ದೀರಲ್ಲ, ನಂಗಷ್ಟು ಸಾಕು. ವಿಶ್ವ ಕುಡ್ಕೊಂಡ್ ಬಂದಿದ್ಯೇನು? ಇನ್ನೇನಮ್ಮ ಮಾಡಲಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಜಾನು ಬೇರೆಯವ್ರಿಗೆ ಹೆಂಡತಿ ಆಗ್ಬಿಟ್ಟ. ನಾನು ಮನೆ, ಅಪ್ಪ, ಅಮ್ಮ ಅಂತ ನನ್ನ ಪ್ರೀತಿನ ತ್ಯಾಗ ಮಾಡಿಬಿಟ್ಟೆ. ಇವಾಗ ಉಳಿದಿರೋದು ಇದೊಂದೇ ಅಮ್ಮ. ನಿಮ್ಮಪ್ಪ ಬೇರೆ ಇನ್ನೂ ಮಲಗಿಲ್ಲ ಕಣೋ, ನಡಿ ಒಳಗೆ. ಅಪ್ಪ ಯಾರ? ನಡಿ ನಡಿ ಒಳಗೆ. ಓರು ವಾಯ್ ಮುಚ್ಕೊಂಡು ತೆಪ್ಪಗೆ ಮಲ್ಕೋ. ಪ್ರಾಣ ತಿನ್ನಕ್ಕಂತಾನೆ ಹುಟ್ಟಿದ್ಯಾ ನೀನು. ರೀತಾ, ಏನೇ ರೂಮಲ್ಲಿ ಸದ್ದು? ವಿಶ್ವ ಬಂದ? ವಿಶ್ವನಾ? ಇಲ್ವಲ್ಲ, ಅದು ಕೆಲಸದವ್ರಿಗೆ ಮೇಲೆ ಕ್ಲೀನ್ ಮಾಡಕ್ಕೆ ಹೇಳಿದ್ದೆ, ಅದು ಆಗಿದೆಯೋ ಇಲ್ವೋ ಅಂತ ನೋಡಕ್ಕೆ ಹೋಗಿದ್ದೆ ಅಷ್ಟೇ. ಏನೋ ಮಾಡ್ಕೋತಾ ಇದೀಯ ನೀನು? ಓ ನನ್ನ ಕರ್ಮ. ತಗೋ ಸ್ವಲ್ಪ ನೀರು ಕುಡಿ. ಏನು ಹುಡುಗನೋ ನೀನು? ಸ್ವಲ್ಪ ನೀರು ಕುಡಿ, ಸರಿ ಹೋಗುತ್ತೆ. ಹಾಗೆ ಮಲ್ಕೋ ಮಲ್ಕೋ. ಅಯ್ಯೋ
ಇದು ಬರೀ ಮನೆ ಅಲ್ಲ, ನನ್ನ ಅದೃಷ್ಟ ಔತ್ಕೊಳ್ತಿರೋ ಅರಮನೆ. ಇಲ್ಲಿ ನಮ್ಮ ಭಾವನವ್ರ ರೂಮು, ಅಕ್ಕ ರೂಮ್ ಇಲ್ಲಿ, ದೊಡ್ಡಬಾವಲ್ಲಿ. ಭಾವನಮ್ಮ, ಚಿಕ್ಕಿ ನಮ್ಮ ಜೊತೆ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಹೌದು ಪುಟ್ಟ, ಆದರೆ ಏನು ಮಾಡೋಕ್ಕಾಗತ್ತೆ, ಚಿಕ್ಕಿ ಚಿಕ್ಕಪ್ಪನ ಮನೆಗೆ ಹೋಗಲೇಬೇಕಲ್ಲ. ಚಿಕ್ಕಪ್ಪನೇ ಇಲ್ಲಿರ್ಬೋದಲ್ವಾ? ನಾನಿರ್ತೀನಿ ಕಣವ, ನಿಮ್ಮ ಭಾವನಾ ಅಮ್ಮನಿಗೋಸಿ ಹೇಳು. ಇಲ್ಲ ಪುಟ್ಟ, ಮದುವೆ ಆದಮೇಲೆ ಗಂಡು ಮಕ್ಕಳು ಅವ್ರ ಮನೇಲೇ ಇರ್ತಾರೆ, ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಬೇಕು. ಹಾಗಾದ್ರೆ ನನ್ನ ಮದುವೆ ಆದಮೇಲೆ ಗಂಡಿನ ಮನೆಗೆ ಹೋಗ್ಬೇಕಾ? ಹೌದು. ನಾನಂತೂ ಹೋಗಲ್ಲಪ್ಪ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಸರಿ, ಈಗ ಲೇಟ್ ಆಗ್ತಿದೆ, ಮಲ್ಗಣ್ವಾ? ಸರಿ ಭಾವನಮ್ಮ. ಭಾವನಮ್ಮ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅಲ್ಲಿ ಯಾರಿದ್ದಾರೆ? ಏನಿಲ್ಲ ಪುಟ್ಟ, ಬೆಕ್ಕಿರಬೇಕು, ಮಲ್ಕೋ. ಬೆಕ್ಕಲ್ಲ ಕಮ್ಲಿ, ಇದು ನಿನ್ ಹುಲಿ. ಮಲ್ಕೋ ಬೇಗ. ನೀನ್ ನೋಡ್ತಿದ್ರೆ ಬೆಳಿಗ್ಗೆ ಸಂಧೆ ಏನು ಗೊತ್ತಾಯ್ತಾ ಇಲ್ವಲ್ಲ? ಇದನ್ನೇ ಪ್ರೀತಿ ಅಂತಾರ? ನಂಗೊಂದು ಗೊತ್ತಾಯ್ತಾ ಇಲ್ಲ. ಆದ್ರೆ ನಿಮ್ ನನ್ನ ಜೀವನ ಪೂರ್ತಿ ನನ್ನ ಜೊತೆ ಆಗಿದ್ಬಿಟ್ರೆ ಅದೇನೋ ಅಂತಾರಲ್ಲ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಂತ, ಹಂಗಾಯ್ತದೆ. ಒಂದು ಗಳಿಗೆನೂ ಬಿಡ್ದಂಗೆ ನಿಮ್ ನೆಲ್ಲಾಗಿರ್ತೀನಿ. ಈ ಸಿದ್ದೇಗೌಡ ನಿಮ್ಗೆ ಫಿಕ್ಸ್. ನೆಮ್ಮದಿಯಾಗಿ ಮನೆ ಕಳಿ, ನಾನು ನಾಳೆಗೆ ಬರ್ತೀನಿ. ಒಂದು ನಿಮಿಷ, ಲೋಟ ಹಿಡ್ಕೊಂಡು ಇಟ್ಕೊಳ್ಳಿ. ಒಳಗೆ ಬನ್ನಿ. ಕಾಡ
ಒತ್ತು ಕೊಟ್ಟರೆ ನನಗಾಗಿ ಜಗವ ಗೆಲ್ಲುವ ನಾನು ಬಯಸಿದಾಗ ನನ್ನ ಪ್ರಪಂಚಕ್ಕೆ ಒಲಿದು ಬಂದ ದೇವತೆ ನೀವು. ಇನ್ಮೇಲೆ ನನಗೆ ನೀವು ನಿಮಗೆ ನಾನು. ಹರೆಯದ ಕರೆಯ ಅರಿಯುವ ನನ್ನಿನಿಯ ಅರಗದ ಬಯಕೆಯ ನೀ ತರುವೆಯ. ನನ್ನೆಲ್ಲ ಪ್ರೀತಿನೂ ನಿಮಗಾಗಿ, ನಿಮ್ಮೆಲ್ಲ ಪ್ರೀತಿನೂ ನನಗಾಗಿ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಮೂರನೇ ವ್ಯಕ್ತಿ ಯಾರು ಬರಬಾರ್ದು. ಜಾನ್ವಿ ಅವರೇ, ನಿಮಗೆ ಜಿರಳೆ ಕಂಡ್ರೆ ಭಯನಾ? ಭಯ ಅಂತಲ್ಲ, ಆದರೆ ಅದು ಮೈ ಮೇಲೆಲ್ಲ ಹರಿದಾಡಿದ್ರೆ ಒಂಥರ ಹಿಂಸೆ ಆಗುತ್ತೆ. ಹತ್ತ ಬರೋಣ. ನನ್ನ ಹೆಂಡತಿ ಮೈ ಮೇಲೆ ಹರಿದಾಡೋ ಅಷ್ಟು ಧೈರ್ಯನ ನಿಂಗೆ? ನಾನು ಮಾತ್ರ ಅವ್ರನ್ನ ಮುಟ್ಬಹುದು, ಗೊತ್ತಿದೆ ಅಲ್ವಾ? ಅವರು ನನಗೆ ಮಾತ್ರ ಸ್ವಂತ. ಅಷ್ಟೆಲ್ಲ ಗೊತ್ತಿದ್ರು ನೀ ಅವ್ರ ಕಷ್ಟ ಕೊಟ್ಬಿಟ್ಟೆ ಅಲ್ವಾ? ತಪ್ಪು ಮಾಡಿಬಿಟ್ಟೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡಿ ಅದನ್ನ. ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಇವತ್ತು ಗೊತ್ತಿಲ್ಲದೆ ಬಂದಿದೆ, ನಾಳೆ ಗೊತ್ತಿದ್ದು ಬರುತ್ತೆ. ಜಾನ್ವಿ ಅವರೇ, ನಿಮ್ಮ ಮೈ ಮುಟ್ಟಿದೆ ಅಂದಮೇಲೆ ಅದು ತಪ್ಪು ಮಾಡಿದೆ. ಆ ತಪ್ಪಿಗೆ ನಾನು ಶಿಕ್ಷೆ ಕೊಡಲೇಬೇಕು, ಅದು ಅನುಭವಿಸ್ಲೇಬೇಕು. ಜಾನ್ವಿ ಅವರೇ, ನೀವಿನ್ ಕಂಡು ಬಿಡ್ಬಹುದು. ಜಿರಳೆ ಇನ್ನಿಲ್ಲ, ಇಟ್ಸ್ ಗಾನ್. ಯಾಕೆಲ್ಲ ಮಾಡಕ್ ಹೋದ್ರಿ? ಯಾಕೆ ಮಾಡಿದೆ ಅಂದ್ರೆ, ನನಗೆ ಅದ್ರ ಬದುಕು ಮುಖ್ಯ ಅಲ್ಲ, ನಿಮ್ಮ ಬದುಕು ಮುಖ್ಯ. ಅದಕ್ಕೆ ಹಾಗೆ ಮಾಡಿದೆ. ನಿಮ್ಮ ಮೈ ಮುಟ್ಟಿದೆ ಅಂದಮೇಲೆ ಅದನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ? ನನಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ. ನನ್ನ ಜೀವನದಲ್ಲಿ ತಂದೆ ಪ್ರೀತಿ ಕಂಡವನಲ್ಲ, ತಾಯಿ ಪ್ರೀತಿನೂ ಗೊತ್ತಿಲ್ಲ. ಆದರೆ ಈಗ ನಿಮ್ಮ ಪ್ರೀತಿನ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ನಿಮ್ಮ ಪ್ರೀತಿ ಯಾರೇ ಬಂದರೂ ನನಗೆ ಸಹಿಸೋಕ್ಕಾಗೋದಿಲ್ಲ. ನಿಮ್ಮ ಪ್ರೀತಿ ನನಗೆ ಸ್ವಂತ. ನನಗೆ ಮಾತ್ರ ಸ್ವಂತ.
ಬಂಗಾರಿ ಏನು ಯೋಚನೆ ಮಾಡ್ತಿದ್ಯಾ? ರವಿ, ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ಯಲ್ಲ, ಎಲ್ಲಿವರೆಗೂ ಬಂತು? ಹಾಂ, ಅವ್ರ ರೆಸ್ಪಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ತಾ ಕೂತ್ರೆ ಆಗಲ್ಲ ರವಿ. ನಮ್ಮ ಅಣ್ಣನ ಆಸ್ತಿ ಇವಾಗ ಸಂಪೂರ್ಣವಾಗಿ ನಮ್ದೇ ಆಗಿದೆ. ಈಗ ಇದು ನಮ್ಮ ಆಸ್ತಿ. ಈ ಆಸ್ತಿನ ಇವಾಗ ನಾವೇ ಬೆಳೆಸ್ಬೇಕು. ಅದ್ರ ಜೊತೆಗೆ ನಾವು ಬೆಳಿಬೇಕು. ಕರೆಕ್ಟ್ ಬಂಗಾರಿ, ಅದಕ್ಕೆ ತಾನೇ ನಾನು ಇಷ್ಟೊಂದೆಲ್ಲ ಪ್ರಯತ್ನ ಮಾಡ್ತಿರೋದು. ಪ್ರಯತ್ನ ಮಾಡ್ತಿದ್ದೀವಿ ಅಂತ ಸುಮ್ಮನೆ ಕೂತ್ರೆ ಆ ಪ್ರಯತ್ನ ಎಲ್ಲ ವೇಸ್ಟ್ ಆಗೋಗುತ್ತೆ ರವಿ. ಇಟ್ಸ್ ಓಕೆ. ಇವಾಗ ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಾನೇ ನೋಡ್ಕೋತೀನಿ. ಬಂಗಾರಿ, ಏನು ಮಾಡೋ ಥರ ಇದೆಯಾ? ರೆಡಿ ಆಗು ರವಿ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಫುಲ್ಲು ಫೋರ್ಸ್ ಉಡಲ್ಲ ಮಾರ್ರೆ. ನೋಡೋಣ ಏನು ಮಾಡ್ತಾಳೆ ಅಂತ. ರೀ, ಕಾಫಿ. ಅತ್ತೆ, ಇನ್ನೊಂದು ಸ್ವಲ್ಪ ನನ್ನನ್ನು ಬೇಗ ಇಳಿಸ್ಬಾರ್ದಾಗಿತ್ತಾ? ಎಷ್ಟು ತಡ ಆಯಿತು ನೋಡಿ. ಅಯ್ಯೋ, ಪರವಾಗಿಲ್ಲ ಬಿಡಮ್ಮ. ಮದುವೆ ಮನೇಲಿ ಓಡಾಡಿ ತುಂಬ ಸುಸ್ತಾಗಿರ್ತೀರಾ ಅಲ್ವಾ? ಅದಕ್ಕೆ ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನಾದೆ. ಅಮ್ಮ, ಯಾಕೆ ಇಷ್ಟು ಬೇಗ ಎದಳಿಸ್ದೆ? ಇನ್ನು ಸ್ವಲ್ಪ ನಿದ್ದೆ ಮಾಡ್ತಿದ್ದೆ ನಾನು. ಅದಕ್ಕೆ ಒಂದು ಕಾಫಿ ಕೊಡಿ. ನೀನು ಹಿಂಗೆ ಆಡ್ತೀಯ ಅಂತಾನೆ ಜಾನು ಗಂಡ ತಮ್ಮನೆ ಬರೋದೇ ಬೇಡ ಅಂತ ಹೇಳಿದ್ದು. ಪಾಪ ನಿನ್ನ ಗಂಡ ಪುಣ್ಯಾತ್ಕಿತಿ ನಿನ್ನ ಕಟ್ಕೊಂಡು ಮಕ್ಕಳನ್ನ ಅವರೇ ನೋಡ್ಕೋತಾ ಇದ್ದಾರೆ. ಮಾವ ನಮಸ್ತೆ. ಅತ್ತೆ ನಮಸ್ತೆ. ನಮಸ್ತೆ. ನಮಸ್ಕಾರ ಅಳಿಯಂದ್ರೆ, ಕೂತ್ಕೊಳ್ಳಿ. ಹಾಂ ಲಕ್ಷ್ಮಿ, ಅಳಿಯಂದ್ರೆಗೆ ಒಂಚೂರು ಕಾಫಿ ಕೊಡು. ಇದೇನ್ರಿ ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಿ? ಮಂಗಳ, ಮದುವೆ ಮುಗ್ದಾಯ್ತಲ್ಲ, ಮಕ್ಳಿಗೆ ಎಕ್ಸಾಮ್ ನಡೀತಾ ಇದೆ. ನೀನಿಲ್ಲ ಅಂದರೆ ಮಕ್ಳಿಗೆ ಕಷ್ಟ ಆಗಲ್ವಾ? ನಡಿ ಹೊರಡು. ರೀ, ನಿನ್ನೆ ತಾನೇ ಕಲ್ಯಾಣ ಮಂಟಪದಿಂದ ಬಂದಿದ್ದೀವಿ. ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಲಕ್ಷ್ಮಿ, ಒಂದು ಲೋಟ ನೀರು ಕೊಡು. ಜಾನ್ವಿ, ಅಪ್ಪನಿಗೊಂದು ಲೋಟ ನೀರು ತಗೊಂಡ್ ಬಾಮ್ಮ.